ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದೆ. ಕಥೆಯ ಹೆಸರು ಬದಲಾದ ದರೋಡಿಕೋರರು ಅಂತ. ಗುರುವಿನ ಮಾತಿನ ಮರ್ಮವನ್ನು ಅರಿತ ದರೋಡಿಕೋರರ ನಾಯಕರು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿ ಗುರುಗಳ ಆಶೀರ್ವಾದ ಪಡಿತಾರೆ. ಆ ಇಡೀ ದರೋಡಿಕೋರರ ಗುಂಪು ಸನ್ಮಾರ್ಗದತ್ತ ನಡೆಯುತ್ತೆ, ಮುಂದೆ ಸಾಗುತ್ತೆ. ಕತೆ ಶುರು ಮಾಡೋಣ ಬನ್ನಿ. ದಾರ್ಶನಿಕನೊಬ್ಬರು ಊರಿನಿಂದ ತೆರಳುತ್ತಾ ಲೌಕಿಕ ಜಗತ್ತಿನ ಪರದಿಯೊಳಗಿನಿಂದ ಜನಸಾಮಾನ್ಯರನ್ನು ಹೊರತಂದು ಮುಕ್ತಿ ಪಡೆಯುವ ಹಲವು ಮಾರ್ಗೋಪಾಯಗಳನ್ನು ಜನರಿಗೆ ಬೋಧಿಸ್ತಾ ಇರ್ತಾರೆ. ಕತ್ತಲಾಗದ ಇದ್ದ ಸ್ಥಳದಲ್ಲಿಯೇ ಮಲಗುತ್ತಾ ಹಸಿವಾದಾಗ ಬೇಡಿ ತಿನ್ನುವುದು ಇವರ ದಿನಚರಿಯಾಗಿರುತ್ತೆ. ಜೀವನ ಹೀಗೆ ಸಾಗುತ್ತಿರುವಾಗ ಒಂದೂರಿನಿಂದ ಮತ್ತೊಂದೂರಿಗೆ ತಲುಪಲು ಮಧ್ಯದಲ್ಲಿಯೇ ದಟ್ಟ ಅರಣ್ಯವೊಂದನ್ನು ಕ್ರಮಿಸಬೇಕಾಗುತ್ತೆ. ಅಂತಹ 10 ಅರಣ್ಯದೊಳಗೆ ಸಂಚರಿಸಿದ ಅನುಭವ ಅವರಿಗಾಗಿರುತ್ತೆ. ಈ ಬಾರಿ ಅವರು ಒಳ ಪ್ರವೇಶಿಸಿದ ಅರಣ್ಯವು ದರೋಡೆಕೋರರಾಗಿ ಕುಖ್ಯಾತಿಯನ್ನು ಹೊಂದಿರುತ್ತೆ. ಹಿಂಬಾಲಕರ ಭಯದ ಮಾತುಗಳನ್ನು ಕೇಳಿಯೂ ಸ್ವಲ್ಪವೂ ವಿಚಲಿತರಾಗದ ದಾರ್ಶನಿಕರು ಅರಣ್ಯದೊಳಗೆ ಪ್ರವೇಶಿಸ್ತಾರೆ. ಪ್ರವೇಶ ಆದಮೇಲೆ ತಮ್ಮ ಮೇಲೆ ನಂಬಿಕೆ ಇದ್ದವರು ತಮ್ಮೊಡನೆ ಬರಬೇಕೆಂದು ಅರಣ್ಯದೊಳಗೆ ಪ್ರವೇಶಿಸಿಯೇ ಬಿಡ್ತಾರೆ. ಬೇರೆ ದಾರಿ ಇಲ್ಲದೆ ಅವರ ಅನುಯಾಯಿಗಳು ತಮ್ಮ ಗುರುಗಳನ್ನು ಹಿಂಬಾಲಿಸುತ್ತಾರೆ. ಆದರೆ 4-5 ಕಿಲೋಮೀಟರ್ ದೂರ ಕ್ರಮಿಸುವಷ್ಟರಲ್ಲಿಯೇ ದರೋಡಿಕೋರರ ಗುಂಪು ಎದುರಾಗುತ್ತೆ. ದರೋಡಿಕೋರರನ್ನು ನೋಡುತ್ತಿದ್ದಂತೆ ದಾರ್ಶನಿಕ ಅನುಯಾಯಿಗಳೆಲ್ಲ ಜೀವ ಉಳಿದರೆ ಸಾಕೆಂದು ಅಲ್ಲಿಂದ ಓಡಿ ಹೋಗ್ತಾರೆ. ಗುರುಗಳು ಮಾತ್ರ ನಿಂತಲ್ಲಿಯೇ ನಿಲ್ತಾರೆ. ಭಗವಂತನ ಜ್ಞಾನದಲ್ಲಿ ತಲ್ಲೀನರಾಗ್ತಾರೆ. ಇದನ್ನು ಕಂಡು ಸಿಟ್ಟುಗೆದ ದರೋಡಿಕೋರರ ನಾಯಕನು, ಏನಯ್ಯ, ನಮ್ಮನ್ನು ನೋಡಿ ನಿನಗೆ ಹೆದರಿಕೆಯಾಗಲಿಲ್ಲವೇ? ಎಲ್ಲರೂ ಓಡಿ ಹೋದರು, ನೀನು ಧೈರ್ಯವಾಗಿ ನಿಂತಿರುವೆಯಲ್ಲ ಎಂದು ಕಿರಿಸ್ತಾನೆ. ಅದಕ್ಕೆ ಅಷ್ಟೇ ಸಾವಧಾನವಾಗಿ ಉತ್ತರ ನೀಡ್ತಾರೆ ಗುರುಗಳು. ನಾನೇಕೆ ನಿಮಗೆ ಹೆದರಬೇಕು? ನೀನು ನನ್ನನ್ನು ಏನೂ ಮಾಡಬಲ್ಲೆ, ನನ್ನಿಂದ ಹೊತ್ತೊಯ್ಯಬಲ್ಲ ನಿನಗೇನು ಸಿಗುತ್ತದೆ? ಹೆಚ್ಚೆಂದರೆ ನನ್ನ ಪ್ರಾಣವಷ್ಟೇ ನೀನು ಒಯ್ಯಬಹುದಷ್ಟೇ, ಆದರೆ ಅದರಿಂದ ನಿನಗೇನು ಲಾಭವಾಗುವುದು ಎಂದನು. ಗುರುವಿನ ಮಾತನ್ನು ಕೇಳಿದ ನಾಯಕನು ಮತ್ತಷ್ಟು ವ್ಯಾಗ್ರನಾಗಿ, ನಿನ್ನ ಬಳಿ ಏನು ಸಿಗದಿದ್ದರೆ ನಿನ್ನ ಪ್ರಾಣವನ್ನೇ ತೆಗೆದು ಸಮಾಧಾನ ಮಾಡಿಕೊಳ್ಳುವೆ ಅಷ್ಟೇ ಎಂದ. ಆಗಲೂ ವಿಚಲಿತರಾಗದ ಗುರುವು, ಅದನ್ನು ನಾನು ಸ್ವೀಕರಿಸಿದ್ದೇನೆ, ಆದರೆ ಅದಕ್ಕೂ ಮುನ್ನ ನೀನೊಂದು ಸಹಾಯ ಮಾಡಬೇಕಷ್ಟೇ ಎನ್ನುತ್ತಾರೆ. ಆಶ್ಚರ್ಯಚಕಿತನಾದ ದರೋಡಿಕೋರ, ನಾಯಕನ ಸಹಾಯವೇ? ಏನದು ಕೇಳು. ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದನ್ನು ಬಿಟ್ಟು ಬೇರೆ ಏನಾದರೂ ಮಾಡುವೆ ಎಂದು ಹೇಳಿದ. ಗುರುಗಳು, ಏನಿಲ್ಲ, ಅಲ್ಲಿ ಗಿಡದಲ್ಲಿ ಅರಳಿದ ಹೂವನ್ನು ಮುಟ್ಟಿ ನೋಡುವ ಆಸೆ ಅಷ್ಟೇ, ಅದನ್ನು ಕಿತ್ತು ಕೊಡುವೆಯಾ ಎಂದಾಗ ಜೋರಾಗಿ ನಗುತ್ತಾ ಗಿಡದ ಬಳಿ ತೆರಳುತ್ತಾನೆ ದರೋಡಿಕೋರ. ನಾಯಕನು ಹೂವೊಂದು ಕಿತ್ತು ಗುರುವಿನ ಮುಂದಿಡ್ತಾನೆ. ಅದನ್ನು ಸ್ಪರ್ಶಿಸಿದ ಗುರುವು ಪುನಃ ದರೋಡಿಕೋರನಿಗೆ ಈ ಹೂವನ್ನು ಅಲ್ಲೇ ಎಲ್ಲಿತ್ತೋ ಅಲ್ಲಿಯೇ ಜೋಡಿಸಿ ಬಾ ಎಂದು ಹೇಳ್ತಾನೆ. ಗುರುವಿನ ಮಾತುಗಳಿಂದ ರೋಷಗೊಂಡ ದರೋಡಿಕೋರ ನಾಯಕನು, ನಿನ್ನದು ಬಹಳ ಅತಿಯಾಯಿತು. ಕಿತ್ತು ಹೂವನ್ನು ಪುನಃ ಜೋಡಿಸಲು ಸಾಧ್ಯವೇ? ಅದು ಆಗದ ಕೆಲಸ, ಸುಮ್ಮನೆ ಕಾಲಹರಣ ಮಾಡುತ್ತಿರುವೆ ಅಷ್ಟೇ ಎಂದು ಕತ್ತಿ ಹಿಡಿದು ಗುರುವಿನ ಬಳಿ ಸುಳಿತಾನೆ. ಆಗ ಗುರುವು, ಸಿಟ್ಟೇಕೆ ನಾಯಕ, ನೀನೇ ಕಿತ್ತ ಹೂವನ್ನು ಮರಳಿ ಯಥಾಸ್ಥಿತಿಗೆ ಜೋಡಿಸಲು ನಿನ್ನಿಂದಾಗದಿದ್ದರೆ ಅದನ್ನು ಕಿತ್ತು ಹಾಕುವ ಹಕ್ಕು ನಿನಗಿಲ್ಲ. ಹಾಗೆಯೇ ಒಮ್ಮೆ ತೆಗೆದ ಪ್ರಾಣವನ್ನು ಪುನಃ ಕೊಡಲು ನಿನ್ನಿಂದಾಗದಿದ್ದರೆ ಪ್ರಾಣ ತೆಗೆಯುವ ಹಕ್ಕು ಕೂಡ ನಿನಗಿಲ್ಲ ಎಂದಾಗ ದರೋಡಿಕೋರ ನಾಯಕನು ಮನದಲ್ಲಿಯೇ ಗುರುವಿನ ಮಾತಿನ ಮರ್ಮವನ್ನು ಕುರಿತು ಚಿಂತಿಸ್ತಾನೆ. ತನ್ನ ತಪ್ಪಿನ ಅರಿವಾಯಿತೆಂದು ಗುರುವಿನ ಕಾಲಿಗೆ ಬೀಳ್ತಾನೆ. ಇಂತಹ ನೀಚ ಕಾರ್ಯವನ್ನು ಮುಂದೆ ಎಂದು ಮಾಡಲಾರೆ ಗುರುದೇವ. ನಮ್ಮ ಗುಂಪಿನೆಲ್ಲ ಕ್ಷಮಿಸಿ ಉತ್ತಮ ಭವಿಷ್ಯಕ್ಕಾಗಿ ನಮ್ಮನ್ನು ಆಶೀರ್ವದಿಸಿ ಎಂದು ಬೇಡ್ಕೊಳ್ತಾನೆ. ಗುರುವು ಸಹ ಅವರ ಮುಕ್ತಿ ಮನಸ್ಸಿನಿಂದ ಅವರೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಬುದ್ಧಿ ಹೇಳ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.